ನಿಖರವಾದ ಹೋಲ್ಗಳನ್ನು ಗುರುತಿಸಿ ಮತ್ತು ಸ್ಟಡ್ ಫಿಟ್ಗಾಗಿ ನಿಖರವಾದ ಹೋಲ್ಗಳನ್ನು ಮಾಡಿ. ಇಂದ ನಾವು ನಿಖರವಾದ ರಂಧ್ರಗಳನ್ನು ಗುರುತಿಸಲು ಮತ್ತು ಸ್ಟಡ್ ಫಿಟ್ಗಾಗಿ ನಿಖರವಾದ ರಂಧ್ರಗಳನ್ನು ಮಾಡಲು ಫಿಟ್ಟರ್ ಪ್ರಾಕ್ಟಿಕಲ್ ಸೆಷನ್ಗಳನ್ನು ನೋಡುತ್ತಿದ್ದೇವೆ. ಫ್ಲಾಟ್ ಮತ್ತು ಸ್ಕ್ವೇರ್ ಸರ್ಫೇಸ್ಗಳನ್ನು ಫೈಲ್ ಮಾಡುವುದು ಹೇಗೆ? ಹೋಲ್ ಟ್ಯಾಪಿಂಗ್ಗಾಗಿ ಟ್ಯಾಪ್ ಡ್ರಿಲ್ ಸೈಜ್ ಅನ್ನು ನಿರ್ಧರಿಸುವುದು ಮತ್ತು ಹೋಲ್ ಅನ್ನು ಡ್ರಿಲ್ ಮಾಡುವುದು. ಟ್ಯಾಪ್ ರೆಂಚ್ ಬಳಸಿ M10 ಟಪ್ ಥ್ರೆಡ್ ಅನ್ನು ಕತ್ತರಿಸುವುದು. ಥ್ರೆಡೆಡ್ ಹೋಲ್ನಲ್ಲಿ ಸ್ಟಡ್ ಅನ್ನು ಫಿಟ್ ಮಾಡುವುದು. ಅಗತ್ಯವಿರುವ ಟೂಲ್ಗಳು ಮತ್ತು ಸಲಕರಣೆಗಳು. ಫಿಟ್ಟರ್ ವಿಭಾಗದಲ್ಲಿ ಬಳಸಿದ ಟೂಲ್ಗಳು ಮತ್ತು ಸಲಕರಣೆಗಳನ್ನು ಗುರುತಿಸಿ. ಟೂಲ್ಗಳ ಹೆಸರುಗಳನ್ನು ಮತ್ತು ಪ್ರತಿ ಟೂಲ್ನ ಮಾಡಬೇಕಾದ್ದು ಮತ್ತು ಮಾಡಬಾರದ್ದನ್ನು ದಾಖಲಿಸಿ. ಫಿಟ್ಟರ್ಗಳು ಉದ್ಯೋಗದಲ್ಲಿರುವ ಕೈಗಾರಿಕೆಗಳ ಹೆಸರನ್ನು ದಾಖಲಿಸಿ. ಸ್ಟೀಲ್ ರೂಲ್, ಟ್ರೈಸ್ಕ್ವಯರ್, ಸ್ಕ್ರೈಬರ್, ಫ್ಲಾಟ್ ಫೈಲ್, ಡಾಟ್ ಪಂಚ್, ನೀಡಲ್ ಫೈಲ್, ಬೆಂಚ್ ವೈಸ್, ಹ್ಯಾಕ್ಸಾ, ಟ್ಯಾಪಿಂಗ್ ರೆಂಚ್, ಡ್ರಿಲ್ ಬಿಟ್, ವರ್ಟಿಕಲ್ ಡ್ರಿಲ್, ವರ್ನಿಯರ್ ಕ್ಯಾಲಿಪರ್, ಸುತ್ತಿಗೆ, M10 ಟ್ಯಾಪ್, ಪಿಚ್ ಗೇಜ್. ಫಿಟ್ಟಿಂಗ್ನಲ್ಲಿ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಸುರಕ್ಷತೆಯೊಂದಿಗೆ ಪ್ರದರ್ಶನ ಚಟುವಟಿಕೆಗಳ ಶಾಪ್ ಚರ್ಚೆ. ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಬಳಸಲು ತರಬೇತಿ ನೀಡುವ ಮೂಲಕ ಸುರಕ್ಷತಾ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು. ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಗುರುತಿಸುವುದು. ವಿವಿಧ ರೀತಿಯ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಅರ್ಥೈಸಿಕೊಳ್ಳುವುದು. ಕಣ್ಣಿನ ರಕ್ಷಣೆ, ಸುರಕ್ಷತಾ ಗ್ಲಾಸಸ್. ಪಾದದ ರಕ್ಷಣೆ, ಸುರಕ್ಷತಾ ಶೂಗಳು. ಧೂಳು ಮತ್ತು ಹೊಗೆ, ರೆಸ್ಪಿರೇಟರ್ಗಳು. ಕೈ ರಕ್ಷಣೆ, ಕೈಗವಸುಗಳು, ತಲೆ ರಕ್ಷಣೆ, ಹೆಲ್ಮೆಟ್, ಶ್ರವಣ ರಕ್ಷಣೆ, ಇಯರ್ಪ್ಲಗ್ಗಳು. ಉಡುಪು, ಸುರಕ್ಷತಾ ಜಾಕೆಟ್. ಫ್ಲಾಟ್ನೆಸ್ ಮತ್ತು ಸ್ಕ್ವೇರ್ನೆಸ್ ಅನ್ನು ನಿರ್ವಹಿಸುವ ಮೂಲಕ 48x48x9 ಮಿಲಿಮೀಟರ್ ಗಾತ್ರಕ್ಕೆ ಮೆಟಲ್ ಅನ್ನು ಫೈಲ್ ಮಾಡಿ. ನಿಖರವಾದ ಹೋಲ್ಗಳನ್ನು ಗುರುತಿಸಿ ಮತ್ತು ಸ್ಟಡ್ ಫಿಟ್ಗಾಗಿ ನಿಖರವಾದ ಹೋಲ್ಗಳನ್ನು ಮಾಡಿ. ಉದ್ದೇಶಗಳು: ಸರ್ಫೇಸ್ಗಳನ್ನು ಫ್ಲಾಟ್ ಮತ್ತು ಸ್ಕ್ವೇರ್ ಆಗಿ ಫೈಲ್ ಮಾಡುವುದು. ಟ್ಯಾಪಿಂಗ್ ಹೋಲ್ಗಾಗಿ ಟ್ಯಾಪ್ ಡ್ರಿಲ್ ಸೈಜ್ ಅನ್ನು ನಿರ್ಧರಿಸುವುದು ಮತ್ತು ಹೋಲ್ ಅನ್ನು ಡ್ರಿಲ್ ಮಾಡುವುದು. ಮಟಿರಿಯಲ್ ಗಾತ್ರವನ್ನು ಪರಿಶೀಲಿಸುವುದು. ಸ್ಕೇಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ವಸ್ತುವಿನ ಆಯಾಮವನ್ನು ಗುರುತಿಸಿ. ಹ್ಯಾಕ್ಸಾ ಬಳಸಿ ಅಗತ್ಯವಿರುವ ಉದ್ದವನ್ನು ಕತ್ತರಿಸಿ. ಫ್ಲಾಟ್ನೆಸ್ ಮತ್ತು ಸ್ಕ್ವೇರ್ನೆಸ್ ಅನ್ನು ನಿರ್ವಹಿಸುವ ಮೂಲಕ 48x48x9 ಮಿಲಿಮೀಟರ್ ಗಾತ್ರಕ್ಕೆ ಮೆಟಲ್ ಅನ್ನು ಫೈಲ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಗಾತ್ರವನ್ನು ಪರಿಶೀಲಿಸಿ. ಕೇಂದ್ರವನ್ನು ಗುರುತಿಸಲು ವಸ್ತುಗಳ ಮೇಲ್ಮೈಯಲ್ಲಿ ಸೀಮೆ ಸುಣ್ಣವನ್ನು ಅನ್ವಯಿಸಿ. ಜಾಬ್ ಮಧ್ಯದಲ್ಲಿ ಡ್ರಿಲ್ ಹೋಲ್ ಅನ್ನು ಗುರುತಿಸಿ. ಘಟಕವನ್ನು ಮೇಲ್ಮೈಯಲ್ಲಿ ಇರಿಸಿ ಮತ್ತು ಡಾಟ್ ಪಂಚ್ ಬಳಸಿ ಕೊರೆಯಲು ಕೇಂದ್ರವನ್ನು ಗುರುತಿಸಿ. ಮಷೀನ್ ವಾಯ್ಸ್ನಲ್ಲಿ ಜಾಬ್ ಅನ್ನು ಅಳವಡಿಸಿ. M10 ಟ್ಯಾಪ್ಗಾಗಿ ಡ್ರಿಲ್ ಗಾತ್ರವನ್ನು ನಿರ್ಧರಿಸಿ.
ನಿಖರವಾದ ಹೋಲ್ಗಳನ್ನು ಗುರುತಿಸಿ ಮತ್ತು ಸ್ಟಡ್ ಫಿಟ್ಗಾಗಿ ನಿಖರವಾದ ಹೋಲ್ಗಳನ್ನು ಮಾಡಿ. ಟ್ಯಾಪ್ ರೆಂಚ್ ಬಳಸಿ M10 ಇಂಟರ್ನಲ್ ಥ್ರೆಡ್ ಅನ್ನು ಕತ್ತರಿಸಿ. ಥ್ರೆಡೆಡ್ ಹೋಲ್ನಲ್ಲಿ ಸ್ಟಡ್ ಅನ್ನು ಫಿಟ್ ಮಾಡಿ. ಘಟಕವನ್ನು ಮೇಲ್ಮೈಯಲ್ಲಿ ಇರಿಸಿ ಮತ್ತು ಡಾಟ್ ಪಂಚ್ ಬಳಸಿ ಕೊರೆಯಲು ಕೇಂದ್ರವನ್ನು ಗುರುತಿಸಿ. ಅಂತೆ 6 ಮಿಲಿಮೀಟರ್ ಡ್ರಿಲ್ ಬಿಟ್ ಅನ್ನು ಸರಿಪಡಿಸಿ ಮತ್ತು ಪೈಲಟ್ ಹೋಲ್ ಅನ್ನು ಡ್ರಿಲ್ ಮಾಡಿ. ಎಂಟೂವರೆ ಮಿಲಿಮೀಟರ್ ಡ್ರಿಲ್ ಬಿಟ್ ಅನ್ನು ಅಳವಡಿಸಿ ಮತ್ತು ಟ್ಯಾಪಿಂಗ್ಗಾಗಿ ಹೋಲ್ನ ಮೂಲಕ ಡ್ರಿಲ್ ಮಾಡಿ. ಬೆಂಚ್ ವೈಸ್ನಲ್ಲಿ ಜಾಬ್ ಅನ್ನು ಅಳವಡಿಸಿ. ಹ್ಯಾಂಡ್ ಟ್ಯಾಪ್ ಮತ್ತು ಟ್ಯಾಪ್ ರೆಂಚ್ ಬಳಸಿ M10 ಇಂಟರ್ನಲ್ ಥ್ರೆಡ್ ಅನ್ನು ಕತ್ತರಿಸಿ. ಬರಸ್ ಅನ್ನು ತೆಗೆದುಹಾಕಲು ಥ್ರೆಡ್ ಅನ್ನು ಸ್ವಚ್ಛಗೊಳಿಸಿ. ಸ್ಕ್ರೂ ಪಿಚ್ ಗೇಜ್ನೊಂದಿಗೆ ಥ್ರೆಡ್ ಅನ್ನು ಪರಿಶೀಲಿಸಿ. ಥ್ರೆಡೆಡ್ ಹೋಲ್ನಲ್ಲಿ ಸ್ಟಡ್ ಅನ್ನು ಫಿಟ್ ಮಾಡಿ. ಹಿಂಗೆ ನೀವು ಹೇಗೆ ಮಾಡಬೇಕೆಂದು ಕೇಳ್ತಿದ್ರಿ. ಫ್ಲಾಟ್ మరియు ಸ್ಕ್ವೇರ್ ಸರ್ಫೇಸ್ಗಳನ್ನು ಫೈಲ್ ಮಾಡಲು ಮತ್ತು ಫಿಟ್ ಮಾಡಲು, ಟ್ಯಾಪಿಂಗ್ ರಂಧ್ರಕ್ಕಾಗಿ ಡ್ರಿಲ್ ಸೈಜ್ ನಿರ್ಧರಿಸುವುದು ಮತ್ತು ಡ್ರಿಲ್ ಮಾಡಲು ಟ್ಯಾಪ್ ರೆಂಚ್ ಬಳಸಿ M10 ಅಂತರ್ಗತ ಥ್ರೆಡ್ನು ಕತ್ತರಿಸುವುದು, ಥ್ರೆಡ್ ರಂಧ್ರದಲ್ಲಿ ಸ್ಟಡ್ನು ಫಿಟ್ ಮಾಡಲು. ಹಿಂಗೆ ಯಾಂತ್ರಿಕ ಪ್ರಕ್ರಿಯೆ ಬಗ್ಗೆ ನೀವು ಸ್ಪಷ್ಟತಾದ ತಿಳುವಳಿಕೆಯೆಂದು ತಿಳಿಸಿರಿ.